ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು. ಗಾಯ್ಸ್, ನಾನಿವತ್ತು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಒಂದು ಥಿಂಗ್ ಬಗ್ಗೆ SSP ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಇವನ್ ನನಗೂ ಗೊತ್ತಿರಲಿಲ್ಲ, ಇವಾಗ ತಾನೇ ಗೊತ್ತಾಗಿದ್ದು. ಏನಂದರೆ 5th ಸ್ಟೆಪ್ ಒಂದು ಆ್ಯಡ್ ಮಾಡಿದ್ದಾರೆ SSP ಸ್ಕಾಲರ್ಶಿಪ್ದು. ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ ಹಾಸ್ಟೆಲ್ ಡೀಟೇಲ್ಸ್ ಆದಮೇಲೆ ಫೈನಲ್ ಸಬ್ಮಿಷನ್ಗೂ ಮುಂಚೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಈ ಸ್ಟೆಪ್ ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ, ಅದೇ ಬಂದು OTR ನಂಬರ್. ಓಕೆ, ಯಾಕೆಂದರೆ ತುಂಬ ಜನಕ್ಕೆ NSP ಅಪ್ಲೈ ಮಾಡೋಕ್ಕೆ ಅಂತ ಯಾರು ಟ್ರೈ ಮಾಡಿರ್ತೀರ ಅವ್ರಿಗೆ ಈ OTR ನಂಬರ್ ಬಗ್ಗೆ ಗೊತ್ತಿರುತ್ತೆ. ಓಕೆ, ಬಟ್ ಯಾರು NSP ಎಲ್ಲ ಟ್ರೈ ಮಾಡಿರಲ್ಲ ಅಪ್ಲೈ ಮಾಡೋಕ್ಕೆ, ಅವರೆಲ್ಲ ಈ OTR ನಂಬರ್ ಬಗ್ಗೆ ಕೇಳಿರಲ್ಲ. ಸೊ ನೀವು OTR ನಂಬರ್ ಎಲ್ಲಿ ತಗೋಬೇಕು ಅಂತ ಕೇಳೋದಾದರೆ ನೀವು ಫಸ್ಟು NSP ವೆಬ್ಸೈಟ್ಗೆ ಹೋಗಬೇಕು. ಓಕೆ, ಅದರಲ್ಲಿ OTR ನಂಬರ್ ಲಾಗಿನ್ ಅಂತ ಕೆಳಗಡೆ ಬರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಒಂದಷ್ಟು ಥಿಂಗ್ಸ್ಗಳನ್ನ ಕೇಳುತ್ತೆ. ಓಕೆ, ಅದನ್ನ ಹಾಕಿದ್ಮೇಲೆ ನಿಮಗೆ OTR ನಂಬರ್ ಮೇಲಿಗೆ ಬರುತ್ತೆ. ಓಕೆ, ಆ OTR ನಂಬರ್ ಥ್ರೂ ನೀವು ಲಾಗಿನ್ ಪಾಸ್ವರ್ಡ್ ಎಲ್ಲನೂ ತೊಗೊಂಡು ಆ OTR ನಂಬರ್ ಏನು ಬರುತ್ತೆ ಅದನ್ನ ನೀವು ಇಲ್ಲಿ SSP ಏನು ಪೋರ್ಟಲಲ್ಲಿ ಕೇಳುತ್ತೆ. ಆಫ್ಟರ್ ಹಾಸ್ಟೆಲ್ ಡೀಟೇಲ್ಸ್, ಫಸ್ಟ್ ಹಾಸ್ಟೆಲ್ ಡೀಟೇಲ್ಸ್ನ ಫಿಟ್ ಮಾಡಿಸಿ ಅದಾದಮೇಲೆ OTR ನಂಬರ್ ಕೇಳುತ್ತೆ. ಆ OTR ನಂಬರ್ನ ಇಲ್ಲಿಗೆ ಹಾಕಿದ್ಮೇಲೆ ನಿಮ್ಮದು ಫೈನಲ್ ಸಬ್ಮಿಷನ್ ಬರುತ್ತೆ. ಇದೇ ರೀತಿ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಗಿದ್ದರೆ, ಇನ್ಸ್ಟಾಗ್ರಾಮ್ ಆಗಿದ್ದರೆ ಚಾನಲ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಹೀಗೆ ನೋಡ್ತಾ ಇರಿ. ಓಕೆ.